ಸಮಸ್ತ ವೀಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲಾ ನನ್ನ ಸಿಬ್ಬಂದಿ ವರ್ಗಕ್ಕೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈ ವರ್ಷದ ಚಂದ್ರಗ್ರಹಣ, ಕಡೆಯ ಚಂದ್ರಗ್ರಹಣ, ಕಷ್ಟ ಬಂದಂತಹ ಅವರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವರ ಏನೋ ಒಂದು ಬಾಧೆಯಲ್ಲಿದ್ದಾರೆ, ಏನೋ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಿಂದ ಅವ್ರನ್ನ ಹೊರ ತರಬೇಕು ಅಥವಾ ಹೊರಗಡೆ ಬರಬೇಕು ಎಂಬತಕ್ಕಂಥದ್ದು ಅಷ್ಟೇ ಚಿಂತನೆ ಇರುತ್ತೆ. ಹಾಗೆ ಚಂದ್ರನಿಗೆ ಸಂಭವಿಸುವಂತ ರಾಹುಗ್ರಸ್ತ ಚಂದ್ರಗ್ರಹಣ, ಅದರಿಂದ ಯಾವುದೇ ಗ್ರಹಣ ಪ್ರಕ್ರಿಯೆಗಳಲ್ಲಿ ಗ್ರಹಣಕ್ಕೆ ತನ್ನದೇ ಆದಂತಹ ಬೆಳಕಿರುವುದಿಲ್ಲ. ಇಲ್ಲಿ ಚಂದ್ರ ತೇಜೋಮಯವಾಗಿರ್ತಕ್ಕಂಥವನು, ಜೊತೆಗೆ ಮಾತೃಕಾರಕನು, ಜಲಕಾರಕನು, ವಿಶೇಷವಾಗಿರ್ತಕ್ಕಂತಹ ಭವಿಷ್ಯವನ್ನ ನಿರ್ಣಯಿಸಬೇಕಾದ್ರೆ ಚಂದ್ರನಿಂದ ಮಾತ್ರಲೇ ಸಾಧ್ಯ. ಹಾಗಿರ್ಬೇಕಾದ್ರೆ ಚಂದ್ರ ಅನುಗ್ರಹ ಇರ್ತಕ್ಕಂಥ ಕಾಲ, ಚಂದ್ರನಿಗೆ ಬಡಿಯುವಂತಹ ಈ ಗ್ರಹಣ ಪ್ರಕ್ರಿಯೆ ಚಂದ್ರನಿಗೆ ಹೇಗೆ ದೋಷ ಉಂಟಾಗುತ್ತೋ, ಚಂದ್ರ ಹೇಗೆ ಕತ್ತಲಾಗ್ತಾನೋ, ಚಂದ್ರ ಹೇಗೆ ತನ್ನಲ್ಲಿರ್ತಕ್ಕಂಥ ನೋವು ನೋಡ್ತಾನೋ, ಹಾಗೆ ಚಂದ್ರನ ಆನುವಂಶಿಕವಾಗಿ ಅಂದ್ರೆ ಯಾರ್ಯಾರು ನಾಳೆ ರಾಶಿ ಫಲದಲ್ಲಿ ಚಂದ್ರನಿಗೆ ವಿಶೇಷವಾದಂತಹ ಸ್ಥಾನದಲ್ಲಿ ಆ ರಾಶಿ ಮೇಲೆ ಭವಿಷ್ಯ ಇರುತ್ತೋ ಅವರು ಈ ಕಷ್ಟದಲ್ಲಿರ್ತಾರೆ. ಗ್ರಹಣ, ಸೂರ್ಯಗ್ರಹಣ ಆಗ್ಲಿ, ಚಂದ್ರಗ್ರಹಣ ಆಗ್ಲಿ, ಯಾವುದೇ ಗ್ರಹಣ ಆದ್ರೂ ಗ್ರಹಣ ಅಂತ ಆದಾಗ ಅದು ಸಮಸ್ಯೆರೇ, ಅದು ಲಾಭ ಆಗ್ತಕ್ಕಂಥದ್ದಲ್ಲ. ಆದರೆ ಅದರಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಜಪ ತಪ ಅನುಷ್ಠಾನಗಳನ್ನು ಮಾಡಿ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋದ್ರಿಂದ ಒಂದಷ್ಟು ಹೆಚ್ಚಿನ ಯಶಸ್ಸನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಇಲ್ಲಿ ರಾಹು ಕೇತುಗಳು ಯಾವತ್ತೂ ಒಬ್ಬರ ಪಕ್ಕದಲ್ಲಿ ಒಬ್ಬರು ಬಂದು ನಿಲ್ಲೋದಿಲ್ಲ, ಅವ್ರು ಯಾವತ್ತೂ ಮೂಲೆ ಮೂಲೆಗಳಲ್ಲೇ ನಿಲ್ಲುವಂತಹವ್ರು. ಜೊತೆಗೆ ನಾಳಿನ ಗ್ರಹಣ ಇದು ನಮ್ಮ ಭಾರತಕ್ಕೆ ಕಾಣುವುದಿಲ್ಲ. ಇಲ್ಲಿ ಒಂದು ವಿಶೇಷತೆ ಸ್ಪಷ್ಟವಾಗಿ ಹೇಳ್ತಿರ್ತಕ್ಕಂಥ ಮಾತು, ನಾಳಿನ ಗ್ರಹಣ ಭಾರತಕ್ಕೆ ಕಾಣುವುದಿಲ್ಲ, ಆದ್ರೆ ಗ್ರಹಣ ಇದೆ, ಇದು ಸತ್ಯ. ಗ್ರಹಣ ಇರೋದ್ರಿಂದಲೇ ಗ್ರಹಣದ ಒಂದಷ್ಟು ಅನುಷ್ಠಾನಗಳನ್ನು ಮಾಡಿಕೊಳ್ಳೋದು ಯಶಸ್ಸಿಗೆ ದಾರಿಯಾಗುತ್ತೆ ವಿನಃ ಅದು ತೊಂದರೆ ಆಗ್ತಕ್ಕಂಥದ್ದಲ್ಲ. ಯಾವುದೇ ದೇವತಾರಾಧನೆಗಳನ್ನ, ದೇವರ ಪೂಜೆಯನ್ನ ಯಾರು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಅದರ ಫಲಗಳನ್ನ ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗಾಗಿ ನಾಳಿನ ಚಂದ್ರಗ್ರಹಣ ಕಾಲದಲ್ಲಿ ಶಿವನ ಆರಾಧನೆ, ಜೊತೆಗೆ ಯಾರು ಅವರವರ ಹಿಂದೆ ಗುರುಗಳು ಅಥವಾ ಅವರ ಯಾರು ಹಿರಿಯರು ಒಂದು ಉಪದೇಶ ಕೊಟ್ಟಿರ್ತಾರಲ್ಲ, ಅಂತಹ ಉಪದೇಶದ ಮಂತ್ರಗಳನ್ನ ಗ್ರಹಣ ಕಾಲದಲ್ಲಿ ಜಪಿಸೋದ್ರಿಂದ ಮತ್ತಷ್ಟು ವೇಗವಾಗಿ ಅವರ ಮನೋಕಾಮನೆಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಚಂದ್ರ ಒಬ್ಬನೇ, ಸೂರ್ಯ ಚಂದ್ರರು ಒಬ್ಬೊಬ್ಬರೇ. ಆ ಸೂರ್ಯ ಚಂದ್ರ ಒಬ್ಬೊಬ್ಬರೇ ಇದ್ದಾಗ ಆಗ ಸಂಭವಿಸುವಂತ ಗ್ರಹಣ ಇದು ನಮ್ಮ ಸಂಬಂಧ ಇಲ್ಲ, ಚಂದ್ರನಿಗೆ ಉಂಟಾಗುವಂತಹ ದೋಷಗಳು ನಮಗಿಲ್ಲ, ಅಥವಾ ಇದರಿಂದ ಗ್ರಹಣ ದೋಷ ನಮಗೇನು ಬರೋದಿಲ್ಲ ಅಂದ್ರೆ ಅದು ಹೇಗಾಗತ್ತೆ? ಒಂದು ಚಿಂತನೆ ಮಾಡಿ ನೋಡಿ. ಚಂದ್ರ, ಸೂರ್ಯ ಇದು ನಮ್ಮ ದೇಶಕ್ಕೆ ಬೇರೆ ಇದ್ದು ಹೊರದೇಶಕ್ಕೆ ಬೇರೆ ಇದ್ದಿದ್ರೆ ಆಗ ಅದರ ಬಗ್ಗೆ ಒಂದು ಚಿಂತನೆ ಇರ್ತಿತ್ತು. ಹೊರದೇಶದಲ್ಲಿ ಹೋದ್ರೂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ಎನ್ನವಹ. ಭಾರತದಲ್ಲಿದ್ರೂ ಒಬ್ಬನೇ ಚಂದ್ರ, ಅಮೆರಿಕಾಲಿದ್ರೂ ಒಬ್ಬನೇ ಚಂದ್ರ. ಆ ಚಂದ್ರನಿಗೆ ನಮ್ಮ ಭಾರತಕ್ಕೆ ಇದು ಕಾಣದಿರ ಇರ್ತಕ್ಕಂಥದ್ರಿಂದ ಗ್ರಹಣದ ಆಚರಣೆಗಳು ಕೆಲವು ನಿಲ್ಲಿಸಿರಬಹುದು, ಅಂದ್ರೆ ಇಲ್ದಿರ ಇರಬಹುದು. ಆದ್ರೂ ಗ್ರಹಣ ದೋಷ ಎಂಬತಕ್ಕಂಥದ್ದಿದೆ, ಅದರಿಂದ ಉಂಟಾಗುವಂತಹ ದೋಷಗಳು ಸಾಕಷ್ಟು ಎದುರಾಗ್ತಿರುತ್ತೆ. ಅದಕ್ಕೆ ಪರಿಹಾರ ಬೇಕಾಗಿದೆ. ಚಂದ್ರ ಮನಸ್ಕಾರಕ, ಮಾತೃಕಾರಕ, ಜಲಕಾರಕ. ಕ್ಷಣ ಕ್ಷಣಕ್ಕೂ ಸಹಿತ ನಮ್ಮಲ್ಲಿ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ, ಭವಿಷ್ಯದಲ್ಲಿ ಸರಿಯಾದ ರೀತಿ ನಾವು ನಿಖರವಾದಂತಹ ಭವಿಷ್ಯತ್ತನ್ನು ಹೇಳಬೇಕಾದ್ರೂ ಚಂದ್ರನಿಂದಲೇ ಸಾಧ್ಯ. ಹೀಗಿರಬೇಕಾದ್ರೆ ಚಂದ್ರ ನಾಳೆ ದಿವಸ ಸಂಭವಿಸುವಂತಹ ಚಂದ್ರಗ್ರಹಣ, ಗ್ರಹಣ ಕಾಲ, ಗ್ರಹಣಕ್ಕೂ ಮುನ್ನ, ಗ್ರಹಣ ಬಿಟ್ಟಾದ ನಂತರ, ಗ್ರಹಣ ಮಧ್ಯಕಾಲ, ಈ ಸಮಯದಲ್ಲಿ ಉಂಟಾಗುವಂತಹ ಒಂದಷ್ಟು ದೋಷಗಳಿಗೆ ಈ ಒಂದು ಪ್ರಕೃತಿಯ ವಿಸ್ಮಯವೂ ಸಾಕಷ್ಟು ಬದಲಾವಣೆಗಳಿರುತ್ತೆ. ಹಾಗೆ ಪ್ರಕೃತಿಯ ಅವಘಡಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಇರ್ತಕ್ಕಂಥದ್ದು ಕೋಟ್ಯಾಂತರ ಜನ ಇದ್ರು 27 ನಕ್ಷತ್ರ 12 ರಾಶಿಗಳಲ್ಲೇ ಇದ್ದೀವಿ. ಆ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಸಂಬಂಧಪಟ್ಟಂತ ರೀತಿಯಲ್ಲಿ ಒಂದೊಂದು ತರಹ ದೋಷಗಳಿರಬಹುದು. ಅದಕ್ಕಾಗಿ ಸಾಧ್ಯವಾದಷ್ಟು ತಿಳಿದಿರತಕ್ಕಂಥವ್ರು ನಾಳೆ ಸಾಮೂಹಿಕವಾದಂತಹ ಒಂದಷ್ಟು ಪ್ರಾರ್ಥನೆಗಳನ್ನ ಬಹಳ ವಿಶೇಷವಾಗಿ ಮಾಡ್ತಾರೆ. ಗ್ರಹಣ ಬಿಟ್ಟಾದ ಮೇಲೂ ಸಹಿತ ಅನುಷ್ಠಾನವನ್ನ ಮಾಡುವಂತಹದ್ದು ಪ್ರತಿಯೊಂದು ಸಂಸ್ಥಾನಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಇದು ನಾಳೆ ಬಹಳಷ್ಟು ಚೆನ್ನಾಗಿದೆ. ಒಂದಷ್ಟು ಜನ ಹೇಳ್ತಾರೆ ಗ್ರಹಣ ಪ್ರಕ್ರಿಯೆ ಎಂಬತಕ್ಕಂಥದ್ದು ನಭೋಮಂಡಲದಲ್ಲಿರ್ತಕ್ಕಂಥ ಒಂದು ಕೌತುಕ ಅಂತ. ಸತ್ಯ, ಕೌತುಕವೇ. ಯಾಕೆಂದ್ರೆ ವಿಜ್ಞಾನಿಗಳ ನುಡಿಮುತ್ತು ಅದು. ಯಾಕೆಂದ್ರೆ ವಿಜ್ಞಾನಿಗಳಿಗೂ ಪೂರ್ವದಲ್ಲಿ ಜ್ಯೋತಿಷ್ಯ ಎಂಬತಕ್ಕಂತಹ ಮಹರ್ಷಿಗಳು ಜ್ಯೋತಿಷ್ಯದ ಬಗ್ಗೆ ಸಾಕಷ್ಟು ಅಧ್ಯಯನ ಬರೆದಿದ್ದಾರೆ. ನಾಳೆ ಆಗುವಂತಹ ಗ್ರಹಣದ ಬಗ್ಗೆ ಇವತ್ತೇ ಉಲ್ಲೇಖ ಬರೆದಿಟ್ಟಿರ್ತಾರೆ ಪಂಚಾಂಗ ಶಾಸ್ತ್ರದಲ್ಲಿ. ಹೀಗೆ ಇವೆಲ್ಲವೂ ಸಹಿತ ಜ್ಞಾನ, ವಿಜ್ಞಾನ ಜೊತೆಗೆ ಜ್ಯೋತಿಷ್ಯ ಜ್ಞಾನ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದಷ್ಟು ಜನ ಪರ ವಿರೋಧ ಎಲ್ಲಾ ಭಾಗಗಳಲ್ಲೂ ಇದೆ. ಅದಕ್ಕಾಗಿ ಇವತ್ತು ಕೆಲವಷ್ಟು ರಾಶಿ ನಕ್ಷತ್ರಗಳವರು ಎಚ್ಚರಿಕೆ ಇರಬೇಕು. ಆ ಎಚ್ಚರಿಕೆ ಯಾರಿರಬೇಕು, ಯಾವ ರಾಶಿ ಮೇಲೆ ಇರತಕ್ಕಂತಹದ್ದು ಸಮಸ್ಯೆ ಇದೆ, ಅದರಲ್ಲೂ ನಾಳೆ ಸಂಭವಿಸುವಂತಹ ಗ್ರಹಣ ಈ ರಾಶಿಗಳಲ್ಲಿರ್ತಕ್ಕಂಥವ್ರು ಒಂದಷ್ಟು ಎಚ್ಚರಿಕೆ ಆಗಿದ್ರೆ ಏನು ತೊಂದರೆ ಇಲ್ಲ. ಆದ್ರೂ ನೋಡಿ, ಆಗತಕ್ಕಂಥದ್ದನ್ನ ತಪ್ಪಿಸ್ಲಿಕ್ಕಾಗುವುದಿಲ್ಲ. ಆದ್ರೆ ಆಗೋದಕ್ಕೂ ಮುನ್ನ ನಾವು ಮದಾಂಧರಾಗಿ ನಡ್ಕೊಳ್ಳಬಾರದು. ಗ್ರಹಣ ಕಾಲದ ಒಂದಿಷ್ಟು ಅನುಷ್ಠಾನಗಳನ್ನ ಶಾಸ್ತ್ರಬದ್ಧವಾಗಿ ನಾವು ಚಿಂತನೆ ಮಾಡಬೇಕಾಗತ್ತೆ. ಅದಕ್ಕಾಗಿ ಗ್ರಹಣ ಪ್ರಾರಂಭಕ್ಕೂ ಮುನ್ನ, ನಾಳೆ ಗ್ರಹಣ ಆದ್ರೆ ಆಹಾರ ಪದ್ಧತಿ ಹೇಗಾರು ಇರಲಿ, ಆದ್ರೆ ಒಂದು ಆಚರಣೆಗಳು ಮಾಡುವಾಗ ಒಂದಷ್ಟು ಶಾಸ್ತ್ರಬದ್ಧವಾದ ಆಚರಣೆ ಇರಲಿ. ಆದ್ರೆ ಸಾಧ್ಯವಾದಷ್ಟು ಗರ್ಭಿಣಿ ಸ್ತ್ರೀಯರಿದ್ರೆ ಬಹಳ ಎಚ್ಚರಿಕೆ ವಹಿಸಿ, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿದ್ರೆ, ಸಣ್ಣ ಪುಟ್ಟ ಮಕ್ಕಳಿದ್ರೆ ಆ ಮಕ್ಕಳ ಬಗ್ಗೆ ಸಹಿತ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕಾದ್ದು ಧರ್ಮ.
ಈ ಸಮಯದಲ್ಲಿ ನಾವು ಮದಾಂಧರಾಗಿ ನಡ್ಕೊಳ್ಳೋದು ಬೇಡ. ಹಾಗೆ ದೇವರ ದರ್ಶನ, ಪೂಜಾ ಅನುಷ್ಠಾನ ಎಲ್ಲವೂ ಸಹಿತ ಶಾಸ್ತ್ರಬದ್ಧವಾಗಿ ಮಾಡೋದು ಉತ್ತಮ. ನೋಡಿ, ಆತಂಕ ಆಗ್ತಕ್ಕಂಥದ್ದು ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಪ್ರತಿನಿತ್ಯದ ಕಾಯಕಕ್ಕೂ ಆ ಪ್ರತಿನಿತ್ಯದ ಕಾಯಕದಲ್ಲಿ ವ್ಯತ್ಯಾಸ ಆಗ್ಲಿಕ್ಕೂ ಅಥವಾ ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಕಾಣ್ತಿರ್ಲಿಕ್ಕೂ ಅಥವಾ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂತದ್ದಕ್ಕೂ ಇದೆಲ್ಲಕ್ಕೂ ಮಧ್ಯ ವ್ಯಕ್ತಿಯ ಚಿಂತನೆ ಅಂತಕ್ಕಂಥದ್ದಿದೆ. ಕೆಲವೊಬ್ಬರಿಗೆ ಅನ್ನದ ಪಾತ್ರೆನಲ್ಲಿ ನೀರಿನಿಟ್ಟು ಅಕ್ಕಿಯನ್ನಿಟ್ಟಾಗ ಅನ್ನ ಒಳ್ಳೆ ಹೂ ತರ ಅನ್ನ ಆಗುತ್ತೆ ಅನ್ನೋದು ಗೊತ್ತಿದೆ. ಕೆಲವಷ್ಟು ಜನಕ್ಕೆ ಅನ್ನ ಮಾಡೋದು ಗೊತ್ತಾಗುದಿಲ್ಲ, ಸಂಪೂರ್ಣ ಮುದ್ದೆ ಮಾಡ್ತಾರೆ ಅಥವಾ ಅನ್ನವನ್ನ ಉದುರುದ್ರಾಗಿ ಮಾಡ್ತಾರೆ, ಅಕ್ಕಿ ಬೇಯ್ದಿದ್ದಗೂ ಆಗುತ್ತೆ, ನೀರ್ ಕಡಿಮೆನೂ ಇಡ್ತಾರೆ. ಏನೇ ಇಟ್ರು 1-2 ಸತಿ 3ನೇ ಸತಿ ಅದನ್ನು ಮಾಡೋ ಕಲೆ ಕಲ್ತ್ಕೊಂಡ್ಬಿಡ್ತಾರೆ. ಹಾಗೆ ಯಾರಿಗೆ ಜನ್ಮ ನಕ್ಷತ್ರ ಜನ್ಮರಾಶಿ ಸರಿಯಾಗಿ ಗೊತ್ತಿರೋದಿಲ್ವೋ, ಡೇಟ್ ಆಫ್ ಬರ್ತ್ ಇರೋದಿಲ್ವೋ ಅಂತಹ ಅವರು ಯಾವುದೇ ಒಂದು ಗ್ರಹಣ ಪ್ರಕ್ರಿಯೆ ಇರಲಿ ಅಥವಾ ಇಂತಹ ಒಂದು ದೋಷಗಳು ಬಂದ್ರೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಅಥವಾ ಪರ್ವಕಾಲಗಳು, ಈ ಪ್ರಕಾರ ಸಂಕ್ರಮಣ, ಇಂತಹ ಕಾಲದಲ್ಲಿ ಒಂದಷ್ಟು ಎಚ್ಚರಿಕೆ ಜಾಗರೂಕತೆ ಬೇಕಾಗುತ್ತೆ. ಯಾಕೆಂದ್ರೆ ಕಳೆದ ಬಾರಿ ಆಗಿರ್ತಕ್ಕಂತಹ ಅಚಾತುರ್ಯಗಳನ್ನ ನೆನೆಸ್ಕೊಂಡ್ರೆ ಮುಂದಾಗುವಂತಹ ಗ್ರಹಣದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಎಚ್ಚರಿಕೆ ಬೇಕಾದ್ರೆ ಅವರು ಕೆಲವೊಂದಷ್ಟು ಮುನ್ಸೂಚನೆಗಳನ್ನ ಅರ್ಥಕೊಳ್ಳೋದು ಬಹಳ ಉತ್ತಮ. ಹಾಗೆ ನಾಳೆ ಸಮುದ್ರ ತೀರ, ಹರಿಯುವ ನೀರು, ಹಾಗೆ ಒಳ್ಳೆ ಪುಣ್ಯಕ್ಷೇತ್ರಗಳು, ಇಂತಹ ಕಡೆ ಸ್ನಾನ ಮಾಡಿ ಅನುಷ್ಠಾನ ಮಾಡೋರು ಇದ್ದಾರೆ. ಹಾಗೆ ಸಾಧ್ಯವಾದಷ್ಟು ಸಮುದ್ರ ತೀರಕ್ಕೆ ಹೋದ್ರೂ ಬಹಳ ಎಚ್ಚರಿಕೆಯಿಂದಿರಿ. ಯಾಕೆಂದ್ರೆ ಹುಣ್ಣಿಮೆ ಕಾಲದಲ್ಲಿ ಹರಿಯುವ ನೀರು, ಸಮುದ್ರ ಆಕರ್ಷಿತವಾಗಿರುತ್ತೆ. ಯಾಕೆಂದ್ರೆ ಜಲಾಕರ್ಷಣೆ ಮಾಡತಕ್ಕಂಥದ್ದು ಚಂದ್ರನ ಕರ್ತವ್ಯ ಇದೆ, ಚಂದ್ರನ ಕಾಯಕವಿದೆ. ಅದರಿಂದ ನಾಳೆ ಹುಣ್ಣಿಮೆ ಜೊತೆಗೆ ಚಂದ್ರಗ್ರಹಣ ಆದ್ರಿಂದ ಸಮುದ್ರ, ಹರಿಯುವ ನೀರುಗಳ ಹತ್ರ ಹೋಗುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಚಂದ್ರಮಾ ಮನಸೋ ಜಾತಃ ಚಕ್ಷುಸೂರ್ಯೋ ಜಾತಃ ಅಂದ್ರೆ ಚಂದ್ರನೇ ಒಂದು ವಿಶೇಷತೆ. ಪ್ರತಿಯೊಬ್ಬರ ಮನಸ್ಸಿನ ಮೇಲೂ ಒಂದು ಗದಾಪ್ರಹಾರ ಇರುತ್ತೆ. ಮನಸ್ಸಲ್ಲಿ ಇರ್ತಕ್ಕಂಥ ಆ ಚಂಚಲತೆ ಮತ್ತು ಮಾಡ್ಬೇಕು ಅನ್ಕೊಂಡು ಕೆಲಸ ಮಾಡಿದ್ರಿಗೆ ಆಗದಿರತಕ್ಕಂಥದ್ದು. ಒಂದಷ್ಟು ಜನ ಏನೋ ಒಂದಿಷ್ಟು ಸಾಧನೆ ಮಾಡ್ಬೇಕು ಅನ್ಕೊಳ್ತಾರೆ, ಸಾಧಿಸಕ್ಕಾಗೋದಿಲ್ಲ. ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಯಶಸ್ಸನ್ನ ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ತಾವು ಏನ್ ಶ್ರಮಿಸ್ತಾರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿರೇ ಇರತಕ್ಕಂಥದ್ದು, ಇದೆಲ್ಲವೂ ಸಹಿತ ಚಂದ್ರನಿಂದ ಉಂಟಾಗುತ್ತೆ. ಅಂತಹದ್ರಲ್ಲಿ ಗ್ರಹಣ ಕಾಲದಲ್ಲಿ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಸಹಿತ ಒಂದಷ್ಟು ಎಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ಪ್ರತಿಯೊಬ್ಬರ ಜಾತಕಕ್ಕೂ ಚಂದ್ರ ಬೇಕು. ಚಂದ್ರನಿಂದಲೇ ಭವಿಷ್ಯ. ಪ್ರತಿ 2.5 ಗಂಟೆಗೆ ಒಂದು ಕಾಲ ಚಂದ್ರನ ಆರಾಧನೆ ಮಾಡತಕ್ಕಂಥದ್ದು, ಚಂದ್ರನಿಂದಲೇ ಭವಿಷ್ಯ ನಿರ್ಣಯಿಸ್ತಕ್ಕಂಥದ್ದು ಇದು ಜ್ಯೋತಿಷ ಧರ್ಮ. ಹಾಗಾಗಿ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಯಾವುದೇ ಆಪತ್ತು ಎದುರಾಗಬಾರ್ದು ಅಂದ್ರೆ ಸಾಧ್ಯವಾದಷ್ಟು ಚಂದ್ರನ ಪ್ರಾರ್ಥನೆ, ಚಂದ್ರಶೇಖರನ ಪ್ರಾರ್ಥನೆ, ನಾಳೆ ಹಚ್ಚುವ ದೀಪ ಜೀವನದ ಕತ್ತಲನ್ನ ಹೊಡೆದುಗಡೆ ಹೊಡೆಸಲಿಕ್ಕೋಸ್ಕರ. ಒಳ್ಳೇದಾಗ್ಲಿ, ಶುಭವಾಗ್ಲಿ.